ಇಟ್ ವಾಸ್ ವೆರಿ ಸ್ಯಾಡ್, ಅನ್ಫಾರ್ಚುನೇಟ್. ಈ ಥರದ್ದು ಯಾರಿಗೂ ಆಗಬಾರ್ದು, ಬಟ್ ವಿ ಟ್ರೈಡ್ ಅವರ್ ಬೆಸ್ಟ್. ವೆರಿ ಸ್ಯಾಡ್. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಆಮೇಲೆ ಅವ್ರ ಫ್ಯಾಮಿಲಿಯವರಿಗೆ ಎದುರಿಸ್ತಕ್ಕಂಥ ಧೈರ್ಯ ಆ ಭಗವಂತ ಕೊಡಲಿ ಅಂತ ತಮ್ಮ ಮುಖಾಂತರ ಭಗವಂತನ ದಯಪಾಲಿಸ್ತೀನಿ. ಬಟ್ ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಬಟ್ ಇದೊಂದು ಎಕ್ಸಾಂಪಲ್. ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಇಲ್ಲಿ ಕಾಂಟ್ರಾಕ್ಟ್ಸ್ ನಡೀತಾ ಇದೆ. ಅಧಿಕಾರಿಗಳು ಇದನ್ನು ಮುತುವರ್ಜಿ ವಹಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಎವ್ರಿಥಿಂಗ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಹಿಸ್ ಲೈಫ್, ಎವ್ರಿಬಡೀಸ್ ಲೈಫ್ ಇಸ್ ಸೊ ವೆರಿ ಇಂಪಾರ್ಟೆಂಟ್. ಸೊ ವೆರಿ ಸ್ಯಾಡ್, ವೆರಿ ಸ್ಯಾಡ್. ಒಂದೇ ವರ್ಷ ಹೋಗಿದೆ. ಈ ವಾಸ್ ವೆರಿ ಹೆಲ್ದಿ. ಅವ್ರ ಫ್ಯಾಮಿಲಿ ಎಲ್ಲ ಮೀಟ್ ಆದೆ, ಅವ್ರ ಮಕ್ಕಳಿಗೂ ಮೀಟ್ ಆದೆ. ಬಟ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ವಿ ಟ್ರೈಡ್ ಅವರ್ ಬೆಸ್ಟ್. ಮುನಿರತ್ನವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಿಜೆಪಿಯವರು ತರಾತುರಿಯಲ್ಲಿ ಕಾಂಗ್ರೆಸ್ನವ್ರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನ್ರಿ ಅರೆಸ್ಟ್ ಮಾಡಿದ್ರು ತರಾತುರಿ, ಲೇಟ್ ಅರೆಸ್ಟ್ ಮಾಡಿದ್ರು ಲೇಟ್ ಅರೆಸ್ಟ್ ಮಾಡ್ಯಾರ ಅಂತಾರೆ. ಏನು ಮಾಡ್ಬೇಕೇನೀಗ? ಈಗ ಅರೆಸ್ಟ್ ಮಾಡಿದ್ರೆ ತರಾತುರಿ ಅಂತಾರೆ, ಲೇಟ್ ಅರೆಸ್ಟ್ ಮಾಡಿದ್ರೆ ಲೇಟಾಗಿ ಅರೆಸ್ಟ್ ಮಾಡ್ಯಾರ ಅಂತ ಹೇಳ್ತಾರೆ. ಏನು ಮಾಡ್ಬೇಕೀಗ ಹೇಳ್ರಿ? ಅದಕ್ಕೇನು ಉತ್ತರ ಕೊಡೋಣ? ಅವ್ರಿಗೆ ಬರೆದು ಕೂಡ ಕೇಳಿಬಿಡ್ರಿ, ಯಾವಾಗ ಅರೆಸ್ಟ್ ಮಾಡ್ಬೇಕು ಯಾವಾಗೆಲ್ಲ. ಏನು ಒಂದು ಸರ್ಕಾರ ಇದೆ, ಒಂದು ಪ್ರತಿಕ್ರಿಯೆ ಇದೆ, ಪ್ರೊಸೀಜರ್ ಆಫ್ ಲಾ ಇದೆ. ಸೊ ಯಾಕೆ ಅರೆಸ್ಟ್ ಮಾಡಿರ್ತಾರೆ ರೀಸನ್ ಇದೆ. ಸೊ ಅದರ ಪ್ರಕಾರ ಸರ್ಕಾರ ಮಾಡುತ್ತೆ. ಎಲ್ಲದಕ್ಕೂ ಬರೀ ಆನ್ಸರ್ ಮಾಡ್ತಿದ್ರೆ ಏನು ಮಾಡೋಣ ಹೇಳ್ರಿ? ಎಲ್ಲದಕ್ಕೂ ಏನೋ ಒಂದು ಬರೋದು, ಏನೋ ಒಂದು ಹೇಳೋದಿದ್ರೆ ನಾವೇನು ಮಾಡೋಣ? ಮಾಡ್ಬೇಕು ಕೆಲಸ. ಶಾಸಕರಾಗಿ ದಲಿತರ ಬಗ್ಗೆ ಆ ಥರ ಮಾತಾಡ್ಬೋದು. ಜಾತಿನಲ್ಲಿ ಕೇಸ್ ಆಗಿದೆ ಸರ್ ಈಗ ಅವ್ರ ಮೇಲೆ. ಅದೇ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಆಡಿಯೋ ವೈರಲ್ ಆಗಿದ್ವಲ್ಲ. ಮತ್ತು ಅದಕ್ಕೇನು ಉತ್ತರ ಕೊಡ್ತಾರೆ ಈಗ ಅವರು? ಪ್ರಮಾ ಫೆಸಿ ಎನಿ ಸಚ್ ಥಿಂಗ್ಸ್ ವಿಚ್ ಹಸ್ ಕಮ್, ಗೌರ್ಮೆಂಟ್ ಇನ್ ಇಟ್ಸ್ ವಿಸ್ಡಮ್ ಮಾಡಿರ್ತದೆ. ಸರಿಯೋ ತಪ್ಪೋದು ಮುಂದೆ. ಬಟ್ ಅವನು ಪ್ರಮಾ ಫೆಸಿ ಬಂದಾಗ ಗೌರ್ಮೆಂಟಿಗೆ ಅದಂಥ ಮಾನದಂಡಗಳಿದ್ದಾವೆ, ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ಮಾಡಿದೆ. ಸರಿ, ಮಾನವ